Divine Grace Igniter. ಆತ್ಮೀಯ ಸಹೋದರ ಸಹೋದರಿಯರೇ, ಪಾಸ್ಕಾ ಕಾಲದ 5ನೆಯ ಭಾನುವಾರದಂದು ನಾವು ಪುನರುತ್ಥಾನಗೊಂಡ ಕ್ರಿಸ್ತ ಯೇಸುವನ್ನು ನಮ್ಮ ಜೀವನದ ಮೂಲಕ ಮಹಿಮೆಪಡಿಸಲು ಕರೆಯಲ್ಪಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಪ್ರಭು ಕ್ರಿಸ್ತರ ಸ್ವರ್ಗಾರೋಹಣ ಹಬ್ಬವನ್ನು ಕೆಲವು ದಿನಗಳಲ್ಲಿ ಆಚರಿಸಲಿದ್ದೇವೆ. ಆದ್ದರಿಂದ ನಾವು ನಮ್ಮ ನಂಬಿಕೆ ಮತ್ತು ಪರರ ಪ್ರೀತಿಯಲ್ಲಿ ನಿರಂತರವಾಗಿದ್ದರೆ ಅವರೊಡನೆ ತಮ್ಮ ರಾಜ್ಯದಲ್ಲಿ ನಮಗೆ ತನ್ನೊಂದಿಗೆ ಒಂದು ಸ್ಥಾನವನ್ನು ನೀಡುವುದಾಗಿ ಭರವಸೆಯನ್ನು ನೀಡುತ್ತಾರೆ. ನಮಗೆಲ್ಲರಿಗೂ ಪುನೀತೆ ರಕ್ತಸಾಕ್ಷಿ ಸಿಸ್ಟರ್ ರಾಣಿ ಮರಿಯಾರವರ ಬಗ್ಗೆ ತಿಳಿದಿದೆ. ಅವರು ಮಧ್ಯಪ್ರದೇಶದಲ್ಲಿ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ಬಾಳಿದವರು. ಆದರೆ ಅವರ ಕುಟುಂಬದವರು ಮಾಡಿದಂತಹ ಒಂದು ಒಳ್ಳೆಯ ಕಾರ್ಯ ನಮ್ಮೆಲ್ಲರಿಗೂ ಇಂದು ಅದು ಮಾರ್ಗದರ್ಶನವನ್ನು ನೀಡುತ್ತದೆ, ಪ್ರಭು ಕ್ರಿಸ್ತರನ್ನು ಬೋಧಿಸುತ್ತದೆ. ಆಕೆಯನ್ನು ಕೊಂದ ಆ ವ್ಯಕ್ತಿಯನ್ನು ಆ ಕುಟುಂಬದವರು ತಮ್ಮ ಸಹೋದರ ಎಂದು ಅಪ್ಪಿ ಅವರನ್ನು ಮನೆಗೆ ಬರಮಾಡಿಕೊಂಡಿದ್ದಾರೆ. ಈ ವಿಷಯ ನಮಗೆ ತಿಳಿಸುವುದೇನೆಂದರೆ, ಪ್ರಭು ಕ್ರಿಸ್ತರ ಪ್ರೀತಿ ನಿಜ ಪ್ರೀತಿ. ಪ್ರಭು ಕ್ರಿಸ್ತರ ಪ್ರೀತಿ ಎಲ್ಲರ ಮನಗಳನ್ನು ಗೆಲ್ಲಲು ಸಾಧ್ಯ. ಪ್ರಭು ಕ್ರಿಸ್ತರ ಪ್ರೀತಿ ಶಾಶ್ವತವಾದ ಪ್ರೀತಿ. ಅದನ್ನು ನಾವು ನಮ್ಮ ಜೀವನದಲ್ಲಿ ಅರಿತು ಬಾಳಲು ಕರೆಯಲ್ಪಟ್ಟಿದ್ದೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಮೊದಲನೆಯ ವಾಚನದಲ್ಲಿ ಸಂತ ಪೌಲರು ಯೇಸುಕ್ರಿಸ್ತರ ಶಿಷ್ಯರಾಗಿ ನಮ್ಮ ಧ್ಯೇಯಗಳಲ್ಲಿ ನಂಬಿಗಸ್ತರಾಗಿರಲು ಪ್ರೋತ್ಸಾಹಿಸುತ್ತಾರೆ. ಅವರು ನಮಗೆ ನೆನಪಿಸುವುದೇನೆಂದರೆ, ನಾವೆಲ್ಲರೂ ದೇವರ ರಾಜ್ಯವನ್ನು ಪ್ರವೇಶಿಸಲು ಮೊದಲು ಅನೇಕ ಕಷ್ಟಗಳನ್ನು ಅನುಭವಿಸಬೇಕು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಕ್ರೈಸ್ತರಾದ ನಮಗೆ ನಮ್ಮ ಕಷ್ಟಗಳೇ ನಮ್ಮ ವಿಜಯದ ಮೆಟ್ಟಿಲು. ಹಿಂಸೆ ಮತ್ತು ಕಷ್ಟಗಳ ಸಮಯದಲ್ಲಿ ನಾವು ನಮ್ಮ ನಂಬಿಕೆಯನ್ನು ಕಳೆದುಕೊಳ್ಳದಿದ್ದರೆ, ನಮ್ಮ ವಿಶ್ವಾಸ ಪ್ರಭು ಯೇಸುವಿನ ಮೇಲೆ ಇಟ್ಟರೆ ನಾವು ವಿಜಯಶಾಲಿಗಳಾಗಿರುತ್ತೇವೆ. ಆದುದರಿಂದ ದೇವರ ರಾಜ್ಯದ ಕಡೆಗೆ ನಾವು ಪಯಣಿಸುವಾಗ ದೇವರ ವಾಕ್ಯದ ಮೇಲಿನ ಪ್ರೀತಿ ಮತ್ತು ನಂಬಿಕೆ ನಮ್ಮನ್ನು ಸ್ವರ್ಗದೆಡೆಗೆ ಕರೆದೊಯ್ಯುತ್ತದೆ. ಇಂದಿನ 2ನೇ ವಾಚನದಲ್ಲಿ ಯೌವಾನನ ದರ್ಶನದ ಮೂಲಕ ಸಂತ ಪೌಲರು ಮೊದಲನೆಯ ವಾಚನದಲ್ಲಿ ಹೇಳಿದ ಹಾಗೆ ಆ ರಾಜ್ಯದ ಒಂದು ನೋಟವನ್ನು ದೇವರು ನಮಗೆ ನೀಡುತ್ತಾರೆ. ದೇವರ ರಾಜ್ಯವು ಒಂದು ನವೀಕರಣದ ಸ್ಥಳವಾಗಿದೆ. ಅಲ್ಲಿ ಕ್ರಿಸ್ತರು ನಮ್ಮಲ್ಲಿ ಕಳೆದು ಹೋದ ಮಹಿಮೆಯನ್ನು ಪುನಃ ಸ್ಥಾಪಿಸುತ್ತಾರೆ. ಆ ಹೊಸ ಜೆರುಸಲೇಮ್ ಎಂದರೆ ಸ್ವರ್ಗ ಸಾಮ್ರಾಜ್ಯ ಕ್ರಿಸ್ತರಿಂದ ಕ್ರೈಸ್ತರಿಗೆ ನೀಡಲಾದ ನಿಜವಾದ ಪ್ರತಿಫಲವಾಗಿದೆ. ಪ್ರಭು ಕ್ರಿಸ್ತರ ನಿಮಿತ್ತ ಹಿಂಸೆಯನ್ನು ಸಹಿಸಿಕೊಳ್ಳುವವರ ಭರವಸೆ ಇದು. ಕ್ರಿಸ್ತರಲ್ಲಿ ನಂಬಿಕೆಯನ್ನು ಉಳಿಸಿಕೊಳ್ಳುವವರ ಭರವಸೆ ಇದು. ಇದು ಸಾಂತ್ವನ ಮತ್ತು ಸಾಂತ್ವನದ ಸ್ಥಳವಾಗಿದ್ದು, ಪುನರುತ್ಥಾನಗೊಂಡ ಪ್ರಭು ಕ್ರಿಸ್ತರು ಅವರ ಕಣ್ಣುಗಳಿಂದ ಎಲ್ಲ ಕಣ್ಣೀರನ್ನು ಒರೆಸುವರು. ಇನ್ನು ಮರಣವಿರುವುದಿಲ್ಲ ಮತ್ತು ಇನ್ನು ದುಃಖ ಅಥವಾ ದುಃಖವಿರುವುದಿಲ್ಲ ಎಂಬ ಮಾತು ಸತ್ಯವಾಗುತ್ತದೆ. ಆತ್ಮೀಯರೇ, ಈ ದರ್ಶನದ ಮೂಲಕ ದೇವರು ಸ್ವತಃ ತನ್ನ ರಾಜ್ಯದಲ್ಲಿ ನಮಗಾಗಿ ಒಂದು ಸ್ಥಾನವನ್ನು ನೀಡಿದ್ದಾರೆ ಎಂದು ನಮಗೆ ಮತ್ತೊಮ್ಮೆ ಪ್ರೋತ್ಸಾಹ ಮತ್ತು ಭರವಸೆ ನೀಡುತ್ತಿದ್ದಾರೆ. ಒಂದು ದಿನ ನಾವು ಸಹ ಅವರೊಂದಿಗೆ ಅವರ ಶಾಶ್ವತ ರಾಜ್ಯದಲ್ಲಿ ಇರಬೇಕೆಂಬುದು ಅವರ ಆಶಯವಾಗಿದೆ. ಅಲ್ಲಿ ಅವರು ನಮಗಾಗಿ ಎಲ್ಲವನ್ನೂ ಹೊಸದು ಮಾಡುವುದಾಗಿ ವಾಗ್ದಾನ ಮಾಡುತ್ತಾರೆ. ಆದಾಗ್ಯೂ ಅದಕ್ಕೂ ಮೊದಲು ನಾವು ಈ ಪ್ರಪಂಚದ ಶಿಲುಬೆಗಳನ್ನು ಸಹಿಸಿಕೊಳ್ಳಬೇಕು. ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರು ನಮಗೆ ಈ ಲೋಕವನ್ನು ಜಯಿಸಿ ಹೊಸ ಜೆರುಸಲೇಮಿಗೆ ಮುನ್ನಡೆಯಲು ಸಹಾಯ ಮಾಡಲು ಹೊಸ ಆಜ್ಞೆಯನ್ನು ನೀಡುತ್ತಾರೆ. ನಾನು ನಿಮಗೆ
ಒಂದು ಹೊಸ ಆಜ್ಞೆಯನ್ನು ನೀಡುತ್ತೇನೆ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಈ ಮೂಲಕ ಈ ಪ್ರಪಂಚದ ಕಷ್ಟ ತೊಂದರೆಗಳನ್ನು ನಾವು ಜಯಿಸಲು ಏಕೈಕ ಮಾರ್ಗವೆಂದರೆ ಪ್ರೀತಿ. ಪ್ರೀತಿಯಲ್ಲಿ ಒಗ್ಗಟ್ಟಿನಿಂದ ಇರುವುದು ಪ್ರಭು ಕ್ರಿಸ್ತರ ಮಾರ್ಗವಾಗಿದೆ. ಇದನ್ನು ಪ್ರಭು ಕ್ರಿಸ್ತರು ನಮಗೆ ನೆನಪಿಸುತ್ತಾರೆ. ಆತ್ಮೀಯರೇ, ಪರೀಕ್ಷೆಗಳು ಮತ್ತು ಕಷ್ಟದ ಸಮಯದಲ್ಲಿ ಪ್ರೀತಿಯು ಪ್ರತಿಯೊಂದು ಕ್ರೈಸ್ತ ಸಮುದಾಯವನ್ನು ಉಳಿಸಿಕೊಳ್ಳುವ ಶ್ರೇಷ್ಠ ಸದ್ಗುಣವಾಗಿದೆ. ಮೊದಲ ಕ್ರೈಸ್ತ ಸಮುದಾಯದ ಶಿಷ್ಯರು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು. ಆತ್ಮೀಯರೇ, ಅವರು ಪ್ರಭು ಕ್ರಿಸ್ತರ ಆಜ್ಞೆಯನ್ನು ಪಾಲಿಸಿದರು ಮತ್ತು ತಮ್ಮ ಧ್ಯೇಯಗಳಲ್ಲಿ ಯಶಸ್ವಿಯಾಗಿದ್ದರು. ಆದ್ದರಿಂದ ಅವರನ್ನು ನೋಡಿದವರು ಹೀಗೆ ಹೇಳುತ್ತಿದ್ದರು, ನೋಡಿ, ಅವರು ಒಬ್ಬರನ್ನೊಬ್ಬರು ಹೇಗೆ ಪ್ರೀತಿಸುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯಲ್ಲಿ ಒಂದಾದ ಯಾವುದೇ ಕ್ರೈಸ್ತ ಸಮುದಾಯ, ವ್ಯಕ್ತಿ ಅಥವಾ ಕುಟುಂಬವು ದೇವರಲ್ಲಿ ತನ್ನ ಗಮನ ಅಥವಾ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಸಂತ ಪೌಲರು ಕೊರಿಂಥದ ಜನರಿಗೆ ಬರೆದ ತನ್ನ ಮೊದಲ ಪತ್ರದ 13ನೇ ಅಧ್ಯಾಯದಲ್ಲಿ ವಿವರಿಸುವ ರೀತಿ ಇದಾಗಿದೆ. ಪ್ರೀತಿ ಇನ್ನೊಬ್ಬರನ್ನು ಕಾಳಜಿ ವಹಿಸುತ್ತದೆ ಮತ್ತು ಶೋಷಿಸುವುದಿಲ್ಲ. ಅದು ಸಹಿಸಿಕೊಳ್ಳುತ್ತದೆ, ಕ್ಷಮಿಸುತ್ತದೆ, ಸಹಾನುಭೂತಿ ತೋರಿಸುತ್ತದೆ. ಈ ಪ್ರೀತಿ ಬಹಳ ವಿವೇಕಯುತ ಮತ್ತು ದೈವಿಕವಾಗಿ ಉಳಿಯುತ್ತದೆ. ಆದುದರಿಂದ ಆತ್ಮೀಯರೇ, ಪಾಸ್ಕ ಕಾಲದ 5ನೆಯ ಭಾನುವಾರವನ್ನು ಆಚರಿಸುವ ಈ ಸಮಯದಲ್ಲಿ ಪ್ರಭು ಕ್ರಿಸ್ತರ ನಿಜ ಪ್ರೀತಿಯನ್ನು ನಮ್ಮದಾಗಿಸಿಕೊಳ್ಳೋಣ. ಆ ಪ್ರೀತಿಯನ್ನು ಇತರರಿಗೆ ತೋರೋಣ. ಸ್ವರ್ಗ ಸಾಮ್ರಾಜ್ಯದೆಡೆಗೆ ನಾವೆಲ್ಲರೂ ಸಾಗೋಣ. ಪ್ರಭು ಕ್ರಿಸ್ತರ ನಿಜ ಪ್ರೀತಿಯನ್ನು ನಮ್ಮಲ್ಲಿ ಇತರರಲ್ಲಿ ಸ್ಥಾಪಿಸೋಣ. ಪ್ರಭು ಕ್ರಿಸ್ತರು ನಮಗೆ ಮಾರ್ಗವಾಗಿರಲಿ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.